ಹೆಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಹಾಸನ್ ಕಪಲ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಆಟೋದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಬಂದು ಮನೆ ಹುಡುಕ್ತಾ ಇದ್ದೀವಿ. ಲೀಸಿಗೆ ಮನೆ ಹಾಕಿಸ್ಕೊಳ್ಳೋಣ ಅಂತ 2 BHK. ಸೊ ಅದಕ್ಕಾಗಿ ವಿಶ್ವ ಆಫೀಸಿಂದ ಹಾಗೆ ಬರ್ತೀನಿ. ಸೊ ನಿಮ್ಮ ಮನೆಯಿಂದ ಕ್ಯಾಬ್ ಮಾಡ್ಕೊಂಡು ಬಾ ಅಂತ ಕ್ಯಾಬ್ ಬುಕ್ ಮಾಡಿದರು. ಸೊ ನಾನು ಸಿಹಿ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಓನರ್ ಅಲ್ಲ, ಆ್ಯಕ್ಚುಲಿ ಇವರು ಬ್ರೋಕರು. ಒಂದು 2 ಮಿನಿಟ್ಸ್ ಹೇಳ್ತೀನಿ ಎಲ್ಲಿದೆ ಮನೆ ಅಂತ ಹೇಳ್ತಾರೆ. ಸೊ ಮನೆ ಸಿಗೋದು ತುಂಬ ಕಷ್ಟ ಅಲ್ಲ ಸಿಹಿ. ಮತ್ತೆ ಇದು ಬಂದು HSR ಅಲ್ವಾ ಚಿನ್ನೆ? ಹಾಂ, HSR 3rd Sector 3 ಅಂತ. ಎರಡು ಮನೆ ಹುಡುಕ್ವಿ ಗೈಸ್, ಬಟ್ ಇಷ್ಟ ಆಗಲಿಲ್ಲ. ಸೊ ಇವಾಗ ಮುಂದೆ ಅಲ್ವಾ ಸಿಹಿ? ಏನು ಹೇಳಿದ್ರು ಓದಿಲ್ಲ ಯಾಕೆ? ಸೊ ಮನೆಯೆಲ್ಲ ನೋಡಿಕೊಂಡು ಇವಾಗ ಮನೆಗೆ ಬಂದ್ವಿ ಗೈಸ್. ಯಾವುದು ಇಷ್ಟ ಆಗಲಿಲ್ಲ. ತುಂಬ ಕಷ್ಟ ಗುರು ಬ್ಯಾಂಗ್ಳೂರಲ್ಲಿ ಮನೆ ಹುಡ್ಕೋದು. ಆ್ಯಕ್ಚುಲಿ ನಾವು ಲೀಸಿಗೆ ಹುಡುಕ್ತಾ ಇದ್ದೀವಿ. ಸೊ ಲೀಸಿಗೆ ತುಂಬ ಕಷ್ಟ ಇದೆ ಸಿಗೋದು. ಸೊ ಸಿಕ್ಕರೂ ನಮ್ಗೆ ಯಾವುದೂ ಇಷ್ಟ ಆಗ್ತಾ ಇಲ್ಲ. ಸೊ ನನ್ನ ವಿಡಿಯೋನ ನೀವು ಯಾರಾದರೂ ನೋಡ್ತಿದ್ರೆ ಅಥವಾ ನೀವೇನಾದರೂ ಮನೆ ಕಟ್ಸ್ತಿದ್ರೆ ಅದನ್ನ ಲೀಸಿಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ನನಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಅಥವಾ ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಲೀಸಿಗೆ ಕೊಡೋರು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಇಷ್ಟೇ ಗೈಸ್, ಊಟನ ಆಚರಣೆ ಮಾಡ್ಕೊಬಂದ್ವಿ, ಇವಾಗ ಮಲ್ಕೊಳ್ಳೋದಷ್ಟೇ. ಆ್ಯಂಡ್ ಮನೆಯದೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಒಂದು ಅರೌಂಡ್ 2-3 ಮನೆ ನೋಡಿದ್ವಿ. ನಾವು ಬಂದು ಯಾವುದಾದ್ರೂ ಹೊಸ ಮನೆಗೆ ಹೋಗೋಣ ಅಂತ. ನಂಗೆ ಆ ಥರ ಹೊಸ ಮನೆಗಳೇ ಇಷ್ಟ ಆಗುತ್ತೆ. ನಾವು ಇವಾಗ ನೋಡಿದಷ್ಟು ಮನೆಯೂ ಆಲ್ರೆಡಿ ಯಾರಾದರೂ ಇದ್ದರು. ಸೊ ಹಾಗಾಗಿ ನನಗೆ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಸೊ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ, ಅದು ನಮಗೆ ಹೆಲ್ಪ್ಫುಲ್ ಆಗ್ಬೋದು. ಓಪನ್ ಯುವರ್ ಮೌತ್. ಇನ್ನೊಂದ್ಸಲ ಹೇಳಿ, ಓಪನ್ ಯುವರ್ ಮೌತ್. ಸಿಹಿ ಕಾಗೆ ಹೆಂಗೆ ಹೇಳುತ್ತಪ್ಪ? ಬೌಬು ಬಾಯ್ ಹೇಳ್ಕಂದ, ಬಾಯ್ ಹೇಳಿ. ಆ್ಯಂಡ್ ಈ ವಿಡಿಯೋ ಬಂದು ಹೋದ ವೀಕು ನಾವು ಹಾಸನ ಹೋಗಿದ್ವಿ. ಸೊ ಸಾಟರ್ಡೆ ಹೋಗಿದ್ವಿ. ಸಂಡೇ ನನ್ನ ಹಸ್ಬೆಂಡು, ಪುನಿಯಣ್ಣ ಮತ್ತು ನನ್ನ ತಮ್ಮ, ನನ್ನ ಮೈದ್ನ ಎಲ್ಲರೂ ಸೇರಿ ಮೀನು ಹಿಡಿಯೋಕೆ ಹೋಗಿದ್ರು. ಸೊ ಅಲ್ಲಿ ಕ್ಯಾಪ್ಚರ್ ಬಂದಿದ್ದಾರೆ. ತುಂಬಾ ಮೀನು ಹಿಡ್ಕೊಬಂದಿದ್ರು. ಅರೌಂಡ್ 7 kg ಇತ್ತು ಅನ್ಸುತ್ತೆ. ಅಷ್ಟೊಂದು ಮೀನು ಹಿಡಿದ್ರು. ಜಸ್ಟ್ ಹಿಟ್ಟನ್ನ ಹಾಕಿ, ಆ ಹಿಟ್ಟಿಗೆ ಏನೇನು ಹಾಕಿದ್ರು ಅಂತ ಹೇಳಿದ್ರೆ ರಾಗಿ ಹಿಟ್ಟು, ಮೈದಾ ಹಿಟ್ಟು, ಕಾರ್ನ್ ಫ್ಲೋರು ಮತ್ತು ಗೋಧಿ ಹಿಟ್ಟಂತೆ. ಸ್ಮೆಲ್ಲು ಟೇಸ್ಟಿಗೆ ಅಂತ ಎಲ್ಲ ಹೇಳಿ ನನ್ನ ತಮ್ಮ ಎಕ್ಸ್ಪ್ಲೈನ್ ಮಾಡ್ದೆ. ಅದಷ್ಟು ನನಗೆ ನೆನಪಿಲ್ಲ ನೋಡಿ. ಇದೇ ಹಿಟ್ಟು, ಇದನ್ನ ಹಿಟ್ಟಾಕಿ ಅವ್ರು ಅರೌಂಡ್ 7 kg ಹಿಡಿದಿದ್ರು. ಸೊ ನೆಕ್ಸ್ಟ್ ಯಾರಾದರೂ ನೀವು ಮೀನು ಹಿಡಿಯೋಕೆ ಹೋಗ್ತಿದ್ರೆ ಈ ಹಿಟ್ಟನ್ನ ಮಿಕ್ಸ್ಚರ್ ಮಾಡಿ ಉಂಡೆ ಥರ ಮಾಡಿಕೊಂಡು ಆ ಗಾಳಕ್ಕೆ ಹಾಕ್ಬಿಟ್ಟು ಮೀನು ಹಿಡಿದ್ರೆ ಸೊ ಬೇಗನೆ ಮೀನು ಹಿಡಿಬೋದು ಅಂತ ಹೇಳ್ಬೋದು. ಇದು ಹಿಟ್ಟು ಈ ಥರ ಹಿಡಿತಿದ್ದಾರೆ. ಇದು ಬೆಳಗ್ಗಿಂದ ಹಿಡಿದಿದ್ದಾರೆ ಫುಲ್ಲು. ತಿಂಡಿನೂ ತಿಂದಿಲ್ಲ, ಹಂಗೆ ಹಿಡಿತಾ ಇದ್ದಾರೆ. ಜಸ್ಟ್ ಹಿಂಗೆ ಹಗ್ಗ ಹಾಕ್ಬಿಟ್ಟು ಇಟ್ಟು ಮಿತ್ತಿ ಎಸೆದ್ರೆ ಮುಗೀತು. ದಾರ ನೋಡಿ, ಈ ಸಿಂಪಲ್ಲಾಗಿ ಹಿಡಿದಿದ್ದಾರೆ ನಮ್ಮೂರ ಕೆರೆಯಲ್ಲಿ. ಇವತ್ತು ನಮ್ಮ ಮನೇಲಿ ಇದೇ ಸ್ಪೆಷಲ್. ಚಿಕ್ಕ ಕೆರೆ ನಮ್ಮೂರ್ದು. ಇದರಲ್ಲೇ ಒಳ್ಳೊಳ್ಳೆ ಮೀನು ಹಿಡಿದಿದ್ದಾರೆ. ಅನೇಶ್, ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ತುಂಬ ಕ್ರೇಜಿಯಾಗಿದೆ. ಬೆಳಗ್ಗೆಯಿಂದ ತಿಂಡಿನೂ ತಿಂದಿಲ್ಲ. ಇವತ್ತು ಏನು ಖುಷಿ ಏನಪ್ಪ ಅಂತ ಅಂದರೆ ಒಳ್ಳೆ ಮೀನು ಬಿದ್ದಿದೆ. ತುಂಬ ಕ್ರೇಜು. ಈ ಕ್ರೇಜ್ ಎಷ್ಟೊತ್ತಾದ್ಮೇಲೆ ಬಂತು? 2 ಅವರ್ ಆದ್ಮೇಲೆ ಬಂತು. ಫಸ್ಟ್ 2 ಅವರ್ ಒಂದು ಮೀನು ಇರಲಿಲ್ಲ. ಒಂದು 2 ಮೀನು ಹಿಡಿದಾದ್ಮೇಲೆ ಹೋಗೋಣ ಅಂತ ರೆಡಿ ಆಗಿದ್ವಿ. ಅವಾಗ ಸ್ಟಾರ್ಟ್ ಆಯಿತು. ಅರ್ಧ ಗಂಟೆ ಟೈಮ್ ತಗೊಂಡಿದ್ದಕ್ಕೆ ನೋಡಿ ಎಷ್ಟು ಬಿದ್ದು.
ಆ್ಯಂಡ್ ಇಲ್ಲಿ ನಾನು ಬದನೆಕಾಯಿನ ಬಳಸ್ತೇನೆ ವಾಂಗಿಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬದನೆಕಾಯಿ ತುಂಬ ಜನಕ್ಕೆ ಇಷ್ಟ ಆಗಲ್ಲ, ಕೆಲವೊಬ್ಬರಿಗೆ ಅಲರ್ಜಿ ಆಗುತ್ತೆ ಅಂಥವ್ರು ಈ ಥರ ಕ್ಯಾಪ್ಸಿಕಮ್ನ ಬಳಸಿ ಒಳ್ಳೆ ಒಂದು ವಾಂಗಿಬಾತ್ನ ಮಾಡ್ಕೊಬೋದು. ಮೊದಲು ಒಂದು ಕಡಾಯಿನ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲು, ನಿಮಗೆ ಎಷ್ಟು ಬೇಕಷ್ಟು ಆಯಿಲ್ ಯೂಸ್ ಮಾಡ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಸಾಸಿವೆ, ಕಡಲೆಬೇಳೆ ಫ್ರೈ ಆದಮೇಲೆ ಆನಿಯನ್ನು, ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಗೊಜ್ಜು ಮಾಡ್ತಾ ಇದ್ದೀನಿ, ಹಾಗಾಗಿ 1 ಈರುಳ್ಳಿನ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಆನಿಯನ್ ಸ್ವಲ್ಪ ಫ್ರೈ ಆದಮೇಲೆ ನಾನು ಇಲ್ಲಿ 1 ಕ್ಯಾಪ್ಸಿಕಮ್ನ ಆ್ಯಡ್ ಮಾಡಿದ್ದೀನಿ. ಕ್ಯಾಪ್ಸಿಕಮ್ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಕ್ಯಾಪ್ಸಿಕಮ್ ಫ್ರೈ ಮಾಡಿಕೊಂಡು ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಟೊಮೆಟೊ ಆ್ಯಡ್ ಮಾಡಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ನಂತರ ಅಂಗಡಿಯಲ್ಲಿ ಈ ಥರ ವಾಂಗಿಬಾತ್ ಮಸಾಲ ಸಿಗುತ್ತೆ, ಸೊ ಅದನ್ನು ಆ್ಯಡ್ ಮಾಡಿ. ನಿಮಗೆ ಖಾರ ಜಾಸ್ತಿ ಬೇಕಂತಂದರೆ ಸ್ವಲ್ಪ ಖಾರ ಪುಡಿ ಆ್ಯಡ್ ಮಾಡ್ಬೋದು, ಅಂದರೆ ಇದರಲ್ಲಿ ಅಷ್ಟು ಖಾರ ಇರೋದಿಲ್ಲ. ಸೊ ಖಾರ ಪುಡಿ ಆ್ಯಡ್ ಮಾಡಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದರೆ ಆಯಿತು. ಇಷ್ಟೇ ಕ್ವಿಕ್ಕಾಗಿ, ಸಿಂಪಲ್ಲಾಗಿ ಆ್ಯಂಡ್ ತುಂಬ ಟೇಸ್ಟಿಯಾಗಿರೋ ವಾಂಗಿಬಾತ್ ಗೊಜ್ಜು ರೆಡಿ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಟ್ರಸ್ಟ್ ಮೀ, ಸೀರಿಯಸ್ಲಿ ನೀವು ಇನ್ನೊಂದು ಸಲ ಈ ಕ್ಯಾಪ್ಸಿಕಮ್ ವಾಂಗಿಬಾತ್ನ ಮಾಡೇ ಮಾಡ್ತೀರಾ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ, ನಾನು ಲಿಶಾ ನಂದೀಪ್ ಅವರ ಇನ್ಸ್ಟಾಗ್ರಾಮ್ ಪೇಜ್ ನೋಡ್ತಾ ಇದ್ದೆ. ಸೊ ಅದರಲ್ಲಿ ಈ ಸ್ಯಾರಿ ನನಗೆ ತುಂಬಾ ಇಷ್ಟ ಆಗಿತ್ತು. ಸೊ ತುಂಬ ದಿನದಿಂದ ಆರ್ಡರ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೆ. ಸೊ ಫೈನಲಿ ಆರ್ಡರ್ ಮಾಡಿದೆ. ಸೊ ಸ್ಯಾರಿ ಕೂಡ ಬಂತು, ತುಂಬಾ ಚೆನ್ನಾಗಿತ್ತು ಸ್ಯಾರಿ. ಕ್ವಾಲಿಟಿನೂ ಅಷ್ಟೇ, ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸ್ಯಾರಿ ಕಳಿಸ್ಕೊಟ್ಟಿರೋದಕ್ಕೆ ಲಿಶಾ ನಂದೀಪ್ ಅವ್ರಿಗೆ. ಸೊ ನಿಮಗೂ ಬೇಕಂತಂದರೆ ಅವ್ರ ಪೇಜ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ನೀವು ಕೂಡ ಆರ್ಡರ್ ಮಾಡ್ಬೋದು. ಇದ್ರ ಪ್ರೈಸ್ ಬಂದು ಜಸ್ಟ್ 1099 ಆ್ಯಂಡ್ ಯಾವುದೇ ರೀತಿ ಶಿಪ್ಪಿಂಗ್ ಪ್ರೈಸ್ ಇರೋದಿಲ್ಲ ನಿಮಗೆ. ಸೊ ನಿಮಗೆ ಬೇಕಂತಂದರೆ ಆರ್ಡರ್ ಮಾಡ್ಕೊಳ್ಳಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ನೆಕ್ಸ್ಟ್ ಯಾವ ಥರ ಕಂಟೆಂಟ್ ಬೇಕು, ಅಂದರೆ ಯಾವ ಥರ ನಾನು ವಿಡಿಯೋ ಮಾಡಬೇಕು ಅಂತ ನಿಮಗೆ ಅನಿಸುತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.